ಇನ್ನು ಪಿಡಿಒಗೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷನಿಂದ ಕೊಲೆ ಬೆದರಿಕೆ ಇದೆ. ಪಿಡಿಒಗೆ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷನಿಂದ ಕೊಲೆ ಬೆದರಿಕೆಯನ್ನು ಹಾಕಲಾಗಿದ್ದು ಉಪ್ಪರ ನಂದಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಗ್ರಾಮ ಇದು. ರಕ್ಷಣೆ ನೀಡೋದಕ್ಕೆ ಅಧಿಕಾರಿಗಳಿಗೆ ಪಿಡಿಒ ಈಶ್ವರಪ್ಪ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಳೆಯ ಕಾಮಗಾರಿ ಹಣ ಬಿಡುಗಡೆಗೆ ಒತ್ತಾಯಿಸಿ ಬೆದರಿಕೆಯನ್ನು ಹಾಕ್ತಾ ಇದ್ದು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ವಿನೋದ್ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನ ಸದ್ಯ ಪಿಡಿಒ ಮಾಡ್ತಿದ್ದಾರೆ. ಹಳೆ ಬಿಲ್ಗೆ ಸಂಬಂಧಪಟ್ಟ ಹಾಗೆ ಬಿಲ್ಲನ್ನ ಪಾವತಿ ಮಾಡುವಂತ ಹೇಳಿ ಪಿಡಿಒಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ. ಇವರು ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷನ ವಿರುದ್ಧ ಕೇಳಿ ಬರ್ತಾ ಇರುವಂಥ ಆರೋಪ ಇದು. ಹಳೆ ಬಿಲ್ಲನ್ನ ಪಾವತಿ ಮಾಡು ಅಂತ ಹೇಳಿ ಪಿಡಿಒಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ. ಇದು ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪಿಡಿಒಗೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷನಿಂದ ಕೊಲೆ ಬೆದರಿಕೆ ಇದೆ. ಉಪ್ಪರ ನಂದಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಗ್ರಾಮ ಇದು. ರಕ್ಷಣೆ ನೀಡೋದಕ್ಕೆ ಪಿಡಿಒ ಈಶ್ವರಪ್ಪ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿನೋದ್ ಒಂದು ಕಡೆ ಆದರೆ ಪಿಡಿಒ ಈಶ್ವರಪ್ಪ ಇನ್ನೊಂದು ಕಡೆ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಇವರಿಬ್ಬರ ಮಧ್ಯೆ ನಡೆದಿರುವಂತಹ ಮಾತುಕತೆ ಯಾವ ರೀತಿಯಾಗಿತ್ತು, ಮಾಜಿ ಉಪಾಧ್ಯಕ್ಷ ಯಾವ ರೀತಿಯಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ನೋಡೋಣ ಬನ್ನಿ. ಹಲೋ, ನಮಸ್ಕಾರ ಸರ್. ಹೇಳ್ರಿ ಸರ್ ಅದು ನಮ್ದು 25,000 ಎಂ ಬಿ ಹೆಂಗ್ರಿ ಸರ್? ಅದು ಯಾವ್ದ್ರಿ ಎಂ ಬಿ ಅಂತ ಹೇಳಿ ಸರ್, ಎಂ ಬಿ 25,000 ಓದೈತೆ ಅಂತ ಹೇಳಿ. 25,000? ಹ್ಞೂ ರೀ, ಅದು 75,000 ಪೈಪ್ ಲೈನ್ 25,000 ಓದೈತೆ ಅಂತ ಹೇಳಿ. ಅದು ಹೆಂಗ್ರಿ ಸರ್ ಮತ್ತೆ ಮುಂದೆ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ರಿ. ಅಲ್ರಿ ಸರ್, ಐಡಿ ಇಲ್ಲ ಅಂತ ಈಗ ಪಂಚಾಯತ್ ಬಂದಿರಿ, ಐಡಿ ಇಲ್ಲ ಅಂತ ಬಂದ್ರೆ ಮತ್ತೆ ಹೆಂಗ್ರಿ ಸರ್ ಮುಂದಿನ ಜಾತಿ ನಾವು ಮಾಡ್ಕೊಂಡ್ರೆ ಹೋಗ್ಯಂತ ಮಾಡಿ. ಅಲ್ಲ ನಾನು ಹೆಂಗ ನೀನು ನಾನು ಒಂದ್ ಕೇಳ ನಿಂದ ನೀನು ಬರೋಣ, ಇಲ್ಲಾಂದ್ರೆ ಯುವ ಸಂಬಂಧಕ ನೀನು ಹಳೆ ಬಿಡಿ ಇಬ್ರು ಬರ್ರಿ. ನಾ ಫಸ್ಟ್ ಹೇಳ್ತೇನೆ ನೋಡಿ, ನಿಮ್ದು ಎಷ್ಟು ಪ್ರಾಮಾಣಿಕ ಐತಿ ಅನ್ನೋದೇನೈತಿ ನಾಳೆ ವರ್ಷ ಮೇಲೆ ನಿಮ್ದು ಹೊಲಕ್ ನಂಬರ್ ಅವಕ್ಕೆ ರೆಡಿ ಐತಿ ನಾವು ಹಿಡಿಬೇಕು ಸೀದಾ ಮತ್ತೆ ಅದೇ ಮಟ್ಟ ಬಿಡ್ತೀನ. ನೀನ್ ಏಟ್ ಮಾಡಿ ನಾಳೆ ಚಪ್ಪಲಿ ಬಡದು ಹೇಳ್ತ ನಾನು ಸಿಂಟರ್ ಇರೋದ್ ಕಡೆ ಇಲ್ಲದಪ್ಪ ಮತ್ತೆ ತಡಿ ಬಾಗ್ ನಾನು ಸರಿಯಾಗಿ ಇರೋದು ಹೊರಗಡೆ ಏನೇನು ಮಾಡಿ ನೀನು ಇದು ವ್ಯವಹಾರನ ಗೊತ್ತಿಲ್ಲ ನಿಮ್ಗೆ ಯಾವನ್ ಏನೇನು ಮಾಡ್ತಾರ ಹುಷಾರ್. ನೀವು ಫಸ್ಟ್ ಕೇಳಿ ನಾನು ನೆಟ್ಟ ನಾನು ಗಮನಕ್ಕಿಟ್ಟು ಬರೀ ಅಂತ ಹೇಳಿಲ್ಲ ತಿಂದು ಮಾಡ್ತಾನೆ ಏನ್ ಮಾಡಿ ಮತ್ತೆ ಗಾಡಿ ಸ್ವಾದ ಮಾಡ್ತಾರ ನಾಳೆ ಏನ್ ಮಾಡಿದ್ರೆ ನಾವು ಕಡೆಗೆ ನಾಳೆ ತೋರಿಸಿ ಹೊಲ ಕಾಲ್ ಮಾಡ್ಕಲ ಹಾಕ್ಲ ನಿನ್ಗ ಅಷ್ಟ ಮಾಡ ನಿನ್ನ ನೀನು ಬಾಳ ಹುಷಾರಾಗಿರೋಕಲ್ಲಿ ನನ್ನ ಕೈಯಾಗ ನಾ ಹೇಳ್ತೀನಿ ಕೇಳ. ನೀನ್ ನಾವು ಯುವ ಸಂಬಂಧ ನಾಳೆ CS ಅಂತ ನನ್ನ ಗಾಡಿಯಾಗ ಹತ್ಬೇಕು ನೀನು ನಿನ್ನ ತೆಗಿತೀನಿ ನಾನು. ನಿಂದ ಯಾರ ಪಂಚಾಯತ್ ಮಾಡಿದ್ರೆ ನನ್ನ ಮುಂದೆ ಮಾಡಿದವ್ರೆ ನಡೆದಿರ್ತಾವ ಸರಿ ಬಾಳ ನೀನು ಬಾಳ ಹುಷಾರಿಂದ ಮಾಡೋ ಅವತ್ತ ಹೇಳಿ ನಿನ್ ಬಂದ್ ಚಾರ್ಜ್ ತಗೋನಾಗ ಏನಾದ್ರು ಸೇರಿ ಮಾಡಿದ್ರೆ ಆಯ್ತು. ನೀನು ಈಗ ಒಂದ್ ಜೊತೆ ಗ್ಯಾರಂಟಿ ಅದ ನೋಡು, ನಾಳೆ ಮುಂಜಾನೆ ಬನ್ನಿ ಪಂಚಾಯತ್ ಬಂದು ಪಕ್ಕ ತೆಗಿತೀನಿ ಅಲ್ಲ ಫಸ್ಟ್ ಓಡಿಸ್ ಬಾ. ಒಂದೇ ದಿಮಾಕ ಮಾಡುತ್ತ ನಾನು ನಿಂದು ಒಟ್ಟು ಕೆಲಸ ಮಾಡಿದ್ರೆ ಕೊಂಡ್ರು ಬಿಟ್ಟು ಏನತ್ತೀನಿ ಮಾಡ್ತಾರ ಮತ್ತೆ ತಂದು ಮಂದಿ ನಾವು ಕೊಡಕ ಅಲ್ಲಿ ತಂದು ಕೊಡಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀರಿ. ಇನ್ನೊಬ್ಬ ಪೂರ್ಣಕೈತಿ ಗೊತ್ತದ ನನಗೆ ನೀನ್ ಏನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಏನೇನು ಮಾಡಿದೀನಿ ನೀನು? ಏನ್ ಮಾಡಿದೀನಿ ನೀನು? ನಿನ್ನ ಆತ್ಮ ಸಾಕ್ಷಿ ನೀನು ಏನ್ ಮಾಡಿಲ್ಲ ನೀನು ಮಾಡಿ ದೇವ್ರ ಹಾನಿ ಮಾಡಿರ್ಬೇಕು ನೀನು. ನಾಳೆಗೆ ನೀವು ಅಲ್ಲಿ ಫೋಟೋ ಬಿಡಿಸ್ತು ಮತ್ತೆ ನಾನು ಏನ್ ಮಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಈ ಮಾತುಕತೆನ ನೋಡ್ತಾ ಹೋದ್ರೆ ಯಾವುದೋ ಬಿಲ್ ವಿಚಾರವಾಗಿ ನಡೆದಿರುವಂತಹ ಮಾತುಕತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನ್ ವಿಚಾರ ಅದು? ಹಳೆ ಬಿಲ್ಲ ಅಥವಾ ಇಲ್ಲದೆ ಇರುವಂತಹ ಬಿಲ್ ಏನಾದರೂ ಕೇಳ್ತಾ ಇದ್ದಾರಾ ಉಪಾಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು? ಏನ್ ನಡೆದಿರೋದಲ್ಲಿ ಸಿದ್ದು? ಮುರಳಿ, ಆಡಿಯೋ ಸಂಭಾಷಣೆಯಲ್ಲಿ ನಾವು ಗಮನಿಸಬೇಕಾದಂತದ್ದು ಯಾವುದೋ ಒಂದು ಹಳೆ MB ರೆಕಾರ್ಡ್ ಮಾಡಿರ್ತಕ್ಕಂಥದ್ದು 25,000 ರೂಪಾಯಿ ಬಿಲ್ ಪೆಂಡಿಂಗ್ ಇರತಕ್ಕಂಥದ್ದು ಅಂತಕ್ಕಂಥ ಮಾಹಿತಿಯನ್ನ ಸ್ವತಃ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ವಿನೋದ್ ಹೇಳ್ತಕ್ಕಂಥದ್ದು. 75,000 ರೂಪಾಯಿ ಬಿಲ್ ಇತ್ತು, ಅದರಲ್ಲಿ 25,000 ರೂಪಾಯಿ ಪೆಂಡಿಂಗ್ ಇದೆ, MB ರೆಕಾರ್ಡ್ ಆಗಿರೋದು. ಆ 25,000 ರೂಪಾಯಿ ಬಿಲ್ ಏನಾಯ್ತು ಅಂತ ಹೇಳಿ ಮಾಹಿತಿಯನ್ನ ಕೇಳ್ತಾನೆ. ಆ ಸಂದರ್ಭದಲ್ಲಿ ಇಬ್ಬರು ನಡುವೆ ಮಾತಿನ ಸಂಭಾಷಣೆಯಲ್ಲಿ ಚಕಮಕಿ ನಡೀತದೆ. ಒಂದು ಆವೇಶಭರಿತರಾಗಿ ಮಾಜಿ ಉಪಾಧ್ಯಕ್ಷ ವಿನೋದ್ ಅವರು ಅವರಿಗೆ ಬೆದರಿಕೆ ಹಾಕ್ತಾರೆ. ನಿನ್ನ ಒದ್ದು ಬಿಡ್ತೀನಿ, ನಿನ್ನ ನೋಡ್ಕೊಂತೀನಿ, ನೀ ಪಂಚಾಯತಿಗೆ ಬಾ ಅಂತೇಳಿ ಏಕವಚನದಲ್ಲಿ ಅವಾಚ್ಯವಾಗಿ ನಿಂದಿಸಿ ಬೈತಾರೆ.
ಬಳಸ್ತಾರೆ, ಇನ್ನು ಕೆಲವೊಂದು ಅನ್ಪಾರ್ಲಿಮೆಂಟ್ ವರ್ಡ್ ಕೂಡ ಬಳಸ್ತಾರೆ. ಅವರಿಗೆ ಜೀವ ಬೆದರಿಕೆ ಕೂಡ ಹಾಕ್ತಕ್ಕಂಥ ಆರೋಪ ಕೂಡ ಆಗಿರ್ತಕ್ಕಂಥದ್ದು, ಬೆದರಿಕೆ ಕೂಡ ಹಾಕಿದ್ದು ಆಡಿಯೋ ಸಂಭಾಷಣೆಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಸೊ ಒಟ್ಟಾರೆ ಈ ರೀತಿ ರಾಯಚೂರು ಜಿಲ್ಲೆಯಲ್ಲಿ ಅಧಿಕಾರಿಗಳು ಒಂದ್ ರೀತಿ ಜೀವ ಭಯದಲ್ಲಿ ಕೆಲಸ ಮಾಡಬೇಕಾದಂತ ವಾತಾವರಣ ನಿರ್ಮಾಣಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತ ಹೇಳ್ಬೇಕಾಗುತ್ತೆ. ಇತ್ತೀಚೆಗಷ್ಟೇ ಸಾಯ ಪಟೇಲ್ ಅನ್ನತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿ ಮರಳು ಮಾಫಿಯಾಕ್ಕೆ ಬಲಿಯಾಗಿದ್ರು. ಈಗ ಮತ್ತೆ ಪಿಡಿಒಗಳಿಗೆ ಈ ರೀತಿ ಹಿಂಸೆ ಕೊಡ್ತಕ್ಕಂಥದ್ದು, ರಾಜಕಾರಣಿಗಳು ಬೆದರಿಕೆ ಆಗ್ತಕ್ಕಂಥದ್ದು, ಬಿಲ್ಗೋಸ್ಕರ ಹಿಂಸೆ ಕೊಡ್ತಕ್ಕಂಥದ್ದು, ಬೆದರಿಕೆ ಆಗ್ತಕ್ಕಂಥ ನಡೀತಾ ಇರತಕ್ಕಂಥದ್ದು, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ರೀತಿ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವುದೇ ಪೊಲೀಸ್ ದೂರು ಕೂಡ ದಾಖಲು ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಪೊಲೀಸ್ ದೂರು ದಾಖಲಾದ್ರೆ ಮತ್ತೆ ಹಿರಿಯ ಅಧಿಕಾರಿಗಳು ಮತ್ತೆ ಹಿರಿಯ ರಾಜಕಾರಣಿಗಳ ಒತ್ತಡಕ್ಕೆ ಒಳಗಾಗ್ತಾರೆ ಅಂತ ಕಾರಣಕ್ಕಾಗಿ ದೂರು ಕೂಡ ದಾಖಲು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಈಗಾಗಲೇ ಈ ಅಧಿಕಾರಿ ಪಿಡಿಒ ಏನಿದ್ದಾರೆ ಈಶ್ವರಪ್ಪ ಈಗಾಗಲೇ ಹಿರಿಯ ಅಧಿಕಾರಿ ಗಮನಕ್ಕೆ ಈ ವಿಷಯವನ್ನು ತಂದಿದ್ದಾರೆ. ಅವರಿಗೆ ರಕ್ಷಣೆ ಕೊಡ್ಬೇಕಂತ ಕೂಡ ಕೇಳ್ಕೊಂಡಿದ್ದಾರೆ. ಆದ್ರೆ ಯಾವ ರೀತಿ ರಕ್ಷಣೆ ಕೊಡ್ತಾರೆ ಅಂತ ಕಾದೋಡ್ಬೇಕಾಗುತ್ತೆ. ಒಟ್ಟಾರೆ ಈ ರೀತಿ ರಾಯಚೂರು ಜಿಲ್ಲೆಯಾದ ಕೆಲವೊಂದು ಅಧಿಕಾರಿಗಳಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ನಿರ್ಮಾಣಗೊಳ್ತಾ ಇದೆ. ಯಾವ ರೀತಿ ಕೆಲಸ ಮಾಡಬೇಕು, ಪ್ರತಿಯೊಂದು ಹಂತದಲ್ಲೂ ಕೂಡ ಬಿಲ್ ಪಾವತಿಗಾಗಿರ್ಬೋದು, ಸಾಕಷ್ಟು ಕಾಮಗಾರಿಗಿರ್ಬೋದು, ಈ ರೀತಿ ಒತ್ತಡ ಹೀರಿ ಅಧಿಕಾರಿಗಳಲ್ಲಿ ಹಿಂಸೆ ಕೊಟ್ಟು ಕೆಲಸ ಮಾಡಿಸ್ತಕ್ಕಂಥದ್ದು ಮತ್ತೆ ಬಿಲ್ಗೋಸ್ಕರ ದುಂಬಾಲು ಬೀಳ್ತಕ್ಕಂಥದ್ದು, ಬೆದರಿಕೆ ಆಗ್ತಕ್ಕಂಥ ಘಟನೆಗಳು ಪದೇ ಪದೇ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಅಧಿಕಾರಿಗಳು ಕೆಲಸ ಮಾಡದೇನೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣಗೊಳ್ತಾ ಇದೆ. ಬುರ್ಲಿ, ಧನ್ಯವಾದ ಸಿದ್ದು ಮಾಹಿತಿಗಾಗಿ.